ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಕರ್ನಾಟಕ ಲೋಕಸೇವಾ ಆಯೋಗದಿಂದ 2023-24 ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆ ಅಂದರೆ 384 ಹುದ್ದೆಗಳಿಗೆ ಪೂರ್ವಭಾವಿ ಪರೀಕ್ಷೆಯನ್ನು ಆಗಸ್ಟ್ ತಿಂಗಳಲ್ಲಿ ನಡೆಸಲಾಗಿತ್ತು. ಅಲ್ಲಿ ಏನಾಗಿತ್ತಪ್ಪ ಅಂದರೆ ಕೆಲವೊಂದಿಷ್ಟು ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ರಾಂಗ್ ಆದ ಕಾರಣ ಮರುಪರೀಕ್ಷೆಯನ್ನು ನಿಗದಿಪಡಿಸಲಾಗಿತ್ತು. 29/12/2024 ಅಂದರೆ ಭಾನುವಾರ ದಿನ ಎಕ್ಸಾಮ್ ನಡೆಸಲು KPSC ತೀರ್ಮಾನಿಸಿದೆ. ಅದರ ಟೈಮ್ ಟೇಬಲನ್ನು ಕೂಡ ಪ್ರಕಟಿಸಿದೆ. ಇಲ್ಲಿ ನೋಡಿ, ಸಮಯ ಮತ್ತು ಪತ್ರಿಕೆ ನೋಡಿ. ಪೇಪರ್ ಒನ್ ಯಾವಾಗಿರ್ತೈತಪ್ಪ ಅಂದರೆ ಬೆಳಿಗ್ಗೆ 10ರಿಂದ 12ರವರೆಗೆ ಟೋಟಲ್ 2 ಅವರ್ ಇರುತ್ತೆ ಪೇಪರ್ 1. ಅದೇ ರೀತಿಯಾಗಿ ಪೇಪರ್ 2 ಇದು ಮಧ್ಯಾಹ್ನ 2ರಿಂದ 4ರವರೆಗೆ ಇರುತ್ತೆ. ನೋಡಿ ಫ್ರೆಂಡ್ಸ್, KS ಸಿಲೆಬಸ್ ಏನೇನಿದೆ ನೋಡಿ. ಹಿಂದೆ ನೀವೇನೇನು ಸ್ಟಡಿ ಮಾಡಿದ್ದೀರಾ, ಇವಾಗ ಏನಪ್ಪ ಅಂದರೆ ಅದನ್ನೆಲ್ಲ ರಿವಿಷನ್ ಮಾಡಿಕೊಂಡು ಈ ಪರೀಕ್ಷೆಗೆ ಕರೆಕ್ಟಾಗಿ ಅಟೆಂಡ್ ಆಗಿ ಜಾಸ್ತಿ ಯೋಜನೆಗಳ ಬಗ್ಗೆ ನೋಡ್ಕೊರಿ. ಜಾಸ್ತಿ ಯಾವುದ್ರ ಬಗ್ಗೆ? ಯೋಜನೆ, ಮೆಂಟಲ್ ಎಬಿಲಿಟಿ, ಅದೇ ರೀತಿಯಾಗಿ ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್, ಇವುಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿರಿ. ಮತ್ತು ಅದರ ಜೊತೆಗೆ ನೀವೇನು ಫೋಕಸ್ ಮಾಡಬೇಕಪ್ಪ ಅಂದರೆ ಪರಿಸರ ಅಧ್ಯಯನ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಪರಿಸರ ಅಧ್ಯಯನ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ನೀವು ಅಧ್ಯಯನ ಮಾಡಿ. ಮತ್ತು ನೀವು ಹಿಂದೆ ಏನೇನು ಓದಿದಿರಲ್ಲ ಎಲ್ಲವನ್ನು ಕೂಡ ರಿವಿಷನ್ ಮಾಡಿಕೊಂಡು ಈ ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಇದಿಷ್ಟು ಈ ಮಾಹಿತಿಯಾಗಿತ್ತು. ಇದೇ ರೀತಿಯ ಇನ್ನಿತರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.